ಕನ್ನಡ ನಾಡಿಗೆ ಸ್ವಾಗತ. ನಾನು ಅವಿನಾಶ್. ಜ್ಯೋತಿಷ್ಯದ ಲೆಕ್ಕಾಚಾರ, ಖಗೋಳದ ಕೌತುಕ, ಕೇತುಗ್ರಸ್ತ ಚಂದ್ರಗ್ರಹಣದ ಎಫೆಕ್ಟ್ ಹೇಗಿರಲಿದೆ? ಇನ್ನು ಬ್ಲಡ್ ಮೂನ್ನ ಭಿನ್ನ ಮುಖಗಳ ಅನಾವರಣ ಇದೇ ಹೊತ್ತಿನ ವಿಶೇಷ. ಕೆಂಪು ಚಂದ್ರ. ನಾನು ಅವಿನಾಶ್. ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಬಹುತೇಕ ದೇಗುಲಗಳು ಮುಚ್ಚಿದ್ವು. ಜೊತೆಗೆ ಬಾಗಲಕೋಟೆಯ ಕೊತ್ತಲೇಶ ದೇಗುಲದಲ್ಲಿ ಮೋಕ್ಷ ಕಾಲದವರೆಗೆ ಹೋಮ ಮಾಡಲಾಯಿತು. ದಾವಣಗೆರೆಯಲ್ಲಿ ಕೆಂಪು ರಕ್ತಚಂದ್ರ ಕಾಣಿಸಿದ್ದನ್ನು ಕಂಡ ಜನ ಹರ್ಷ ವ್ಯಕ್ತಪಡಿಸಿದರು. ಬಳಿಕ ಕೆಬಿ ಬಡಾವಣೆಯ ರಾಘವೇಂದ್ರ ಸ್ವಾಮಿ ದೇವಾಲಯದಲ್ಲಿ ಹೋಮ ಹವನ ಜೊತೆಗೆ ಜಲಾಭಿಷೇಕವನ್ನ ನೆರವೇರಿಸಲಾಯಿತು. ಇನ್ನು ರಾಯಚೂರಿನ ಮಂತ್ರಾಲಯದಲ್ಲೂ ಕೂಡ ಸಂಪೂರ್ಣ ಚಂದ್ರಗ್ರಹಣದ ದರ್ಶನದ ವೇಳೆ ಭಕ್ತರು ತುಂಗಾ ನದಿಯಲ್ಲಿ ಸ್ನಾನ ಮಾಡಿದರು. ಬೆಳಗ್ಗಿನ ಜಾವ 4 ಗಂಟೆ ತನಕ ರಾಯರ ಬೃಂದಾವನ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಇತ್ತ ಮೈಸೂರಿನ ನಂಜನಗೂಡಿನ ಕಪಿಲಾ ನದಿಯಲ್ಲಿ ಮಿಂದಿದ್ದ ಭಕ್ತರು ಜಪತಪ ನಡೆಸಿದರು. ಜಯನಗರದ ನಿಮಿಷಾಂಬ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜೆ ನೆರವೇರಿಸಲಾಯಿತು. ಇನ್ನು ಮೈಸೂರಿನಲ್ಲಿ ಗ್ರಹಣ ಗಂಡಾಂತರಕ್ಕೆ ಸೆಡ್ಡು ಹೊಡೆದಂತಹ ಪ್ರಗತಿಪರರು ವಿಭಿನ್ನವಾದಂತಹ ಜಾಗರಣೆ ಮಾಡಿದ್ರು. ಇತಿಹಾಸ ತಜ್ಞ ನಂಜೇರಾವ್ ಅರಸ್ ಅವರ ನೇತೃತ್ವದಲ್ಲಿ ಸ್ಮಶಾನದಲ್ಲಿ ಜಾಗೃತಿ ಗೀತೆಗಳನ್ನು ಹಾಡಲಾಯಿತು. ಇನ್ನು ಗ್ರಹಣ ಕಾಲದಲ್ಲಿ ಬಿಸ್ಕತ್ ತಿನ್ನುವ ಮೂಲಕ ಮೌಢ್ಯವನ್ನು ವಿರೋಧಿಸಿದ್ರು. ಕೊನೆಯಲ್ಲಿ ಮಾಜಿ ಮೇಯರ್ ಪುರುಷೋತ್ತಮ್ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಹಾಡಿಗೆ ಸಖತ್ ಸ್ಟೆಪ್ಸ್ ಹಾಕಿದರು. ಇನ್ನು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಬೆಳಗ್ಗೆ ನಾವು ನೇರ ಸಂಪರ್ಕದಲ್ಲೂ ಕೂಡ ಮಾತನಾಡಿದ್ವಿ. ಶುದ್ಧೀಕರಣ ಕೆಲಸ ಆಗ್ತಾ ಇತ್ತು. ಇದೀಗ ಆಲ್ಮೋಸ್ಟ್ ಶುದ್ಧೀಕರಣದ ಒಂದು ಕಾರ್ಯ ಏನಿದೆ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಒಂದು ಗ್ರಹಣದ ನಂತರ ಒಂದು ಸ್ವಚ್ಛವಾಗಿ ಶುಭ್ರವಾಗಿ ಒಂದು ಒಳ್ಳೆ ಮನಸ್ಸಿನಿಂದ ಗ್ರಹಣದ ನಂತರ ತಮ್ಮ ದೋಷವೆಲ್ಲ ಪರಿಹಾರ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈಗ ಗವಿಗಂಗಾಧರೇಶ್ವರ ದೇವಾಲಯದ ಬಳಿ ಈಗ ಭಕ್ತರು ಬರ್ತಿದ್ದಾರೆ. ಶುದ್ಧೀಕರಣ ಕೆಲಸ ಈಗ ಆಲ್ಮೋಸ್ಟ್ ಅಂತಿಮ ಹಂತವನ್ನು ತಲುಪಿರೋ ಹಾಗೆ ಕಾಣ್ತಿದೆ. ಅದೇ ರೀತಿಯಾಗಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ. ಸೌಮ್ಯ, ಈಗ ಆಗಷ್ಟೇ ನಾವು ನೋಡಿದಾಗ ಶುದ್ಧೀಕರಣ ಕೆಲಸ ಆಗ್ತಾ ಇತ್ತು. ಈಗ ಶುದ್ಧೀಕರಣದ ಒಂದು ಕೆಲಸ ಮುಗಿದಿದೆಯಾ? ಭಕ್ತರು ಈಗ ನಿಧಾನವಾಗಿ ಆಗಮಿಸ್ತಿದ್ದಾರೆ. ಎಷ್ಟು ಜನ ಇದ್ದಾರೆ ಈಗ ಅಂತ ಏನಾಗ್ತಿದೆ ಈಗ? ಅವಿನಾಶ್, ಶುದ್ಧೀಕರಣ ದೇವಸ್ಥಾನದ ಕೊನೆ ಹಂತದಲ್ಲಿದೆ. ಸದ್ಯಕ್ಕೆ ಗ್ರಹಣ ಕಳೆದ ನಂತರ ಮಾಡುವಂತಹ ಒಂದು ಶುದ್ಧೀಕರಣ ತುಂಬಾ ದೀರ್ಘ ಕಾಲದವರೆಗೆ ನಡೆಯುತ್ತೆ. ಈ ಒಂದು ದೇವಸ್ಥಾನದ ಅಂಗಳ ತುಂಬಾ ದೊಡ್ಡದಾಗಿರುವಂತದ್ದು, ಜೊತೆಗೆ ಗುಹೆ ಆಕಾರದಲ್ಲಿದೆ. ಹಾಗಾಗಿ ಈ ಒಂದು ಶುದ್ಧೀಕರಣದ ಕೆಲಸಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ತಾ ಇದೆ. ಆದ್ರೆ ಜನರೆಲ್ಲ ಗ್ರಹಣ ದೋಷವನ್ನ ಕಳೆದ ನಂತರ ಮನೆಗಳಲ್ಲಿ ಸ್ನಾನ ಮಾಡಿ ನಂತರ ಮೊದಲು ದೇವರದ ಒಂದು ದರ್ಶನವನ್ನ ಪಡಿಬೇಕು ಅಂತ ಬಂದಿದ್ದಾರೆ. ನೀವೇ ನೋಡಬಹುದು ಎಷ್ಟು ಸಂಖ್ಯೆಯಲ್ಲಿ ಜನರಿದ್ದಾರೆ ಅಂತ. ಬಹಳಷ್ಟು ಜನ ಸುಮಾರು ಅರ್ಧ ಮುಕ್ಕಾಲು ಗಂಟೆಯಿಂದ ಇಲ್ಲಿ ಬಂದು ಕಾಯ್ತಾ ಇದ್ದಾರೆ. ಅನೇಕರು ಆಲ್ಮೋಸ್ಟ್ 6 ಗಂಟೆ 6:30 ಬಂದವರು ಕೂಡ ಇದ್ದಾರೆ. ಒಂದ್ಸಲ ದೇವರ ದರ್ಶನವನ್ನ ಪಡ್ಕೊಂಡು ಹೋದ್ರೆ ಈ ಒಂದು ಗ್ರಹಣದ ದೋಷ ಏನಿದೆ ಅದೆಲ್ಲ ನಿವಾರಣೆ ಆಗುತ್ತೆ ಅನ್ನುವಂತಹ ನಂಬಿಕೆ ಜನರದ್ದು. ಅದರ ಜೊತೆನಲ್ಲಿ ಅನೇಕರು ಹಾಲಿನ ಅಭಿಷೇಕವನ್ನ ಮಾಡಿಸೋದಿಕ್ಕೆ, ಜೊತೆಗೆ ಪೂಜೆಯನ್ನ ಮಾಡಿಸೋದಿಕ್ಕೆ ಸಿದ್ಧವಾಗಿನೇ ಬಂದಿದ್ದಾರೆ. ಮನೆಗಳಲ್ಲಿ ಮಾಡಿರುವಂತಹ ಪೂಜೆಯ ಜೊತೆಗೆ ಈಶ್ವರನ ದರ್ಶನವನ್ನ ಪಡ್ಕೊಂಡ್ರೆ ಈ ಒಂದು ಗ್ರಹಣ ದೋಷ ಸಂಪೂರ್ಣ ನಿವಾರಣೆ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇರುತ್ತೆ. ದಾನಗಳನ್ನ ಕೊಡೋದಿರ್ಬೋದು ಅಥವಾ ಇಲ್ಲಿ ನಡೆಯುವಂತಹ ಪೂಜೆಯಲ್ಲಿ ಭಾಗಿಯಾಗೋದಿರ್ಬೋದು, ಅದೆಲ್ಲವನ್ನೂ ಕೂಡ ಮಾಡೋದಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರೆಲ್ಲ ಗೇಟ್ ಓಪನ್ ಆಗೋದನ್ನ ಕಾಯ್ತಾ ಇದ್ದಾರೆ. ನಾವು ಒಂದಿಬ್ರು ಭಕ್ತರನ್ನ ಮಾತಾಡ್ಸೋಣ. ನೀವ್ ಎಷ್ಟು ಗಂಟೆಯಿಂದ ಇಲ್ಲಿ ಕಾಯ್ತಾ ಇದ್ದೀರಾ ಅಂಡ್ ಏನ್ ನಂಬಿಕೆ ಗ್ರಹಣದ ಬಗ್ಗೆ ನಿಮ್ಗೆ? ಗವಿಗಂಗಾಧರೇಶ್ವರ ದೇವಸ್ಥಾನ ನಾವು ಬೆಳಗ್ಗೆ ಬಂದು ಸ್ನಾನ ಮಾಡಿಯಿಂದ ಬಂದು ದೇವ್ರನ್ನ ಭಕ್ತಿಯಿಂದ ನೋಡ್ಕೊಂಡು ಹೋದ್ರೆ ನಮಗೆ. ನೀವು ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ದೀರಾ? 40 ನಿಮಿಷದಿಂದ ಕಾಯ್ತಾ ಇದ್ದೀವಿ. ಸೊ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನೋಡಬಹುದು ನೀವು, ಭಕ್ತರೊಬ್ಬರು ಹಾಲನ್ನ ತಗೊಂಡು ಬಂದಿದ್ದಾರೆ ಅಭಿಷೇಕಕ್ಕೆ ಅಂತ. ಸೊ ಗ್ರಹಣ ಸಂದರ್ಭದಲ್ಲಿ ಇರುವಂತಹ ಏನೇ ದೋಷಗಳಿದ್ರು ಕೂಡ ಶಿವನಿಗೆ ಹಾಲು ತುಂಬಾ ಇಷ್ಟ. ಕ್ಷೀರಾಭಿಷೇಕವನ್ನ ಹೆಚ್ಚಾಗಿ ಮಾಡ್ತಾರೆ. ಆ ಒಂದು ಕಾರಣದಿಂದ ಗ್ರಹಣ ಕಳೆದ ನಂತರ ಮಾಡುವಂತಹ ಪೂಜೆಯಲ್ಲಿ ಅಭಿಷೇಕ ಮಾಡುವಂತದ್ದು ಜೊತೆಗೆ ಪೂಜೆಗೆ ಹೂಗಳನ್ನ ತರುವಂತದ್ದು ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ನಾವು ಅವ್ರನ್ನೇ ಕೇಳೋಣ. ಸರ್, ನೀವು ಹಾಲು ತಗೊಂಡು ಬಂದಿದ್ದೀರಾ, ಯಾಕೆ ಇವತ್ತು ಗ್ರಹಣಕ್ಕೂ ಈ ಒಂದು ಕ್ಷೀರಾಭಿಷೇಕಕ್ಕೂ ಏನಾದ್ರು ವಿಶೇಷ ಇದೆಯಾ, ಹೇಗೆ? ಹೌದಲ್ಪ, ದೇವರಿಗೆ ಕೊಟ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ತಗೊಂಡ್ಬರ್ತಿದ್ದೀನಿ. ಸೊ ನೀವು ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ ಗೇಟ್ ಓಪನ್? 1 ಅವರ್ 1.5 ಅವರ್ ಆಯ್ತು ಕಾಯ್ತಾನೆ ಇದ್ದೀವಿ. ಇನ್ನೂ ಓಪನ್ ಆಗಿಲ್ಲ.
ಯಾಕೋ ಇಷ್ಟೋ ತನಕ ಲೇಟ್ ಮಾಡ್ತಿರಲ್ಲ, ಓಕೆ ಅದೇನೋ ಇವತ್ತು ಲೇಟ್ ಮಾಡ್ತಾವ್ರೆ. ಸರ್ಕಾರಿ ಟೈಮಿಂಗ್ಸ್ ಓಕೆ, ಸೊ ಪ್ರತಿ ಸಲ ಕೂಡ ತುಂಬಾ ಬೇಗನೆ ದೇವಸ್ಥಾನ ಓಪನ್ ಮಾಡ್ತಾ ಇದ್ರು, ಆದ್ರೆ ಗ್ರಹಣ ಕಳೆದ ನಂತರ ಶುಚಿತ್ವದ ಕೆಲಸಕ್ಕೆ ಹೆಚ್ಚು ಸಮಯ ತಗೊಳ್ತಾ ಇದೆ. ನಾವು ಕೂಡ ಕಾಯ್ತಾನೆ ಇದೀವಿ, ದೇವರ ದರ್ಶನವನ್ನ ಪಡ್ಕೊಂಡೇ ಹೋಗ್ತೀವಿ ಅನ್ನೋ ಮಾತನ್ನ ಇಲ್ಲಿನ ಭಕ್ತರು ಹೇಳ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಸೌಮ್ಯ ಕಳಸ ಮಾಹಿತಿಗಾಗಿ. ಇನ್ನು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಪೂಜೆ ಆಗ್ತಿತ್ತು, ಇವತ್ತು ಬೆಳಗ್ಗೆ 6 ಗಂಟೆಗೆ ಆರಂಭವಾಗಿತ್ತು ಅಲ್ಲಿ, ಈಗ ಪೂಜೆ ಆಗ್ತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಈಗಾಗಲೇ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇನ್ನೇನು ಪೂಜೆ ಆರಂಭವಾಗಬೇಕು, ಆದರೆ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗಿನ ಜಾವವೇ 6 ಗಂಟೆಗೆ ಪೂಜೆ ಆರಂಭವಾಗಿದೆ. ಒಂದು ಶುದ್ಧೀಕರಣ ಕೆಲಸವನ್ನ ಆಗ್ತಿರೋದನ್ನ ನೋಡ್ತಾ ಇದ್ರಿ. ಮಲ್ಲೇಶ್ವರನ ಒಂದು ಕಲ್ಲಿನ ಮೂರ್ತಿಗೆ ಯಾವ ರೀತಿಯಾಗಿ ಶುದ್ಧೀಕರಣ ಆಗ್ತಿದೆ ಈಗ ಸದ್ಯಕ್ಕೆ ನೋಡ್ತಿದ್ವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪುಟ್ಟರಾಜು. ಈಗ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಈಗಾಗಲೇ ನೀವು ಹೇಳಿದ ಹಾಗೆ 6 ಗಂಟೆಗೆ ಆರಂಭವಾಗಿತ್ತು. ಈಗ ಭಕ್ತರ ಸಂಖ್ಯೆ ನಿಧಾನವಾಗಿ ಜಾಸ್ತಿ ಆಗ್ತಾ ಇದೆಯಾ? ಸದ್ಯಕ್ಕೆ ಯಾವ ಪೂಜೆ ಎಲ್ಲ ಆಗ್ತಾ ಇದೆ ಅಲ್ಲಿ ಅಂತ? ಖಂಡಿತ ಅವಿನಾಶ್, ಏನಂತ ಹೇಳಿದ್ರೆ ಚಂದ್ರಗ್ರಸ್ತ ಏನು ಕೇತುಗ್ರಸ್ತ ಚಂದ್ರಗ್ರಹಣ ಏನು ಇತ್ತು ನಿನ್ನೆ, ಆದ ಶಾಪಗ್ರಹಣ ನಿವಾರಣೆಗಾಗಿ ಈಗ ಸಾಕಷ್ಟು ಭಕ್ತಾದಿಗಳು ಬರ್ತಾ ಇರುವಂಥದ್ದು. ಇದು ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದಂತಹ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಮಲ್ಲೇಶ್ವರಂನಲ್ಲಿ ಇರುವಂಥದ್ದು. ಸಾಕಷ್ಟು ಭಕ್ತಾದಿಗಳು ಬಂದು ಒಂದು ಪೂಜಾ ಕೈಂಕರ್ಯಗಳನ್ನು ನಡೆಸ್ತಾ ಇದ್ದಾರೆ. ಸಾಕಷ್ಟು ಭಕ್ತಾದಿಗಳು ಬಂದು ಒಂದು ಪೂಜೆಯಲ್ಲಿ ತೊಡಗಿರುವಂಥದ್ದನ್ನು ಅಬ್ಸರ್ವ್ ಮಾಡಬಹುದು. ಬೆಳಗ್ಗೆ 6 ಗಂಟೆ ಮುಂಚಿತವಾಗಿಯೇ ದೇವಸ್ಥಾನಗಳಲ್ಲಿ ಒಂದು ಶುಚಿತ್ವವನ್ನಗೊಳಿಸಿ ಸಂಪೂರ್ಣವಾಗಿ ದರ್ಬೆಯನ್ನ ಏನು ದೇವರನ್ನ ಮುಚ್ಚಿದ್ರು ಅವರ ದೇವರುಗಳನ್ನ ಶುಚಿತ್ವವನ್ನಗೊಳಿಸಿ ಅನಂತರವಾಗಿ ಕ್ಷೀರಾಭಿಷೇಕವನ್ನ ಮಾಡಿ ಮಹಾಮಂಗಳಾರತಿಯನ್ನ ಮಾಡಿ ದೇವರಿಗೆ ಒಂದು ಪೂಜೆಯನ್ನ ಸಲ್ಲಿಸ್ತಾ ಇತ್ತು. ಆ ನಂತರದಲ್ಲಿ ಭಕ್ತಾದಿಗಳಿಗೆ ಒಂದು ದೇವರ ಪೂಜೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿರುವಂತದ್ದು. ಈಗಾಗಲೇ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂತಹ ಭಕ್ತಾದಿಗಳು ದೇವರ ದರ್ಶನವನ್ನ ಪಡ್ಕೋತಾ ಇದ್ದಾರೆ. ಮಹಾಮಂಗಳಾರತಿಗಳನ್ನ ಪಡ್ಕೊಂಡು ಆ ಮುಖಾಂತರವಾಗಿ ದೇವರ ದರ್ಶನವನ್ನ ಪಡ್ಕೊಂಡು ತಮ್ಮ ಏನು ಗ್ರಹ ದೋಷಗಳನ್ನ ನಿವಾರಣೆ ಮಾಡಿಕೊಳ್ಳುವಂಥದ್ದು, ಜೊತೆಗೆ ತಾವು ಏನು ಸಂಕಲ್ಪವನ್ನ ಮಾಡ್ಕೊಂಡಿದ್ರು ಆ ಸಂಕಲ್ಪಗಳನ್ನ ನಿವಾರಣೆಯನ್ನ ಮಾಡ್ಕೊಳ್ಳುವಂಥದ್ದನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಸಾಕಷ್ಟು ಏನು ಭಕ್ತಾದಿಗಳು ಬಂದು ಒಂದು ಪೂಜೆಯನ್ನ ಬೆಳಿಗ್ಗೆಯಿಂದಲೂ ನೆರವೇರಿಸ್ತಾ ಇದ್ದಾರೆ. ನೀವೀಗ ಏನು ದೇವರ ದರ್ಶನವನ್ನ ಮಾಡ್ತಾ ಇರುವಂತದ್ದನ್ನ ಗಮನಿಸಬಹುದು, ಜೊತೆಗೆ ದೇವರ ಒಂದು ಪೂಜೆ ಸಹ ನಡ್ತಾ ಇರುವಂತದ್ದನ್ನ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಬೆಳಗ್ಗೆ 6 ಗಂಟೆಯಿಂದಲೇ ಸಾಕಷ್ಟು ಒಂದು ಪೂಜಾ ಕೈಂಕರ್ಯಗಳನ್ನ ಮಾಡ್ತಾ ಇರುವಂತದ್ದು. ಪ್ರಧಾನ ಅರ್ಚಕರಾದಂತಹ ಗಂಗಾಧರ್ ಅವರು ಹೇಳುವ ಒಂದು ವಿಚಾರವನ್ನ ತಿಳಿಸ್ತಾ ಇದ್ರು. ಗಂಗಾಧರ ದೀಕ್ಷಿತ್ ಅವರು ಏನು ನಾವು ಬೆಳಗ್ಗೆಯಿಂದಲೇ ಒಂದು ಪೂಜಾ ಕೈಂಕರ್ಯಗಳನ್ನ ಮಾಡ್ತಾ ಇದೀವಿ, ಆ ಮುಖಾಂತರವಾಗಿ ಭಕ್ತಾದಿಗಳು ಏನು ಸಂಕಲ್ಪವನ್ನ ಮಾಡ್ಕೊಂಡಿದ್ರು ಆ ಗ್ರಹ ಶಾಂತಿಗಳಿಗೆ ಒಂದಷ್ಟು ಅರಕೆಗಳನ್ನ ಓದ್ಕೊಂಡಿದ್ರು, ಅದನ್ನ ನಾವು ನೆರವೇರಿಸುವ ನಿಟ್ಟಿನಲ್ಲಿ ಒಂದು ಪೂಜಾ ಕೈಂಕರ್ಯಗಳನ್ನ ಮಾಡ್ತಾ ಇದೀವಿ ಅನ್ನೋ ಒಂದಷ್ಟು ಮಾಹಿತಿಗಳನ್ನ ನೀಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಇದ್ರ ಜೊತೆಯಲ್ಲಿ ಏನು ಸಾಕಷ್ಟು ಭಕ್ತಾದಿಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನು 9 ಗಂಟೆಗೆ ಒಂದು ಮಹಾಮಂಗಳಾರತಿಯನ್ನ ಮಾಡ್ತೀವಿ. ಆ ಮುಖಾಂತರವಾಗಿ ಏನು ಭಕ್ತಾದಿಗಳ ಒಂದು ಇಷ್ಟಾರ್ಥ ಸ್ಥಿತಿಗೆ ಒಂದು ಪ್ರಾರ್ಥನೆಯನ್ನ ಮಾಡ್ತೀವಿ ಎನ್ನುವಂತ ಮಾತುಗಳನ್ನು ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪುಟ್ಟರಾಜು. ಇನ್ನು ಮೈಸೂರಿನಲ್ಲಿ ನೋಡೋದಾದ್ರೆ ಯಾವ ರೀತಿಯಾಗಿ ಪೂಜಾ ಕೈಂಕರ್ಯಗಳಾಗ್ತಿದೆ ಅಂತ, ನಂಜನಗೂಡಿನ ಒಂದು ಕಪಿಲಾ ನದಿಯಲ್ಲಿ ಸಾಕಷ್ಟು ಮಂದಿ ಭಕ್ತರು ಸ್ನಾನವನ್ನು ಕೂಡ ಮಾಡಿದ್ರು. ಸದ್ಯಕ್ಕೆ ಶುದ್ಧೀಕರಣ ಕೆಲಸ ಆಗ್ತಾ ಇದೆ. ಗ್ರಹಣ ಆಗಿರೋದ್ರಿಂದ ಈಗ ಎಲ್ಲ ಒಂದು ಗ್ರಹಚಾರಗಳಿಂದ ಪರಿಹಾರ ಅನ್ನುವಂತೆ ಶುದ್ಧೀಕರಣ ಕೆಲಸ ಆಗ್ತಾ ಇದೆ. ಇದಾದ ನಂತರ ಪೂಜಾ ಕೈಂಕರ್ಯಗಳು, ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಮೈಸೂರಿನ ನಂಜನಗೂಡಿಗೆ ಬರ್ತಿದ್ದಾರೆ. ಅದೇ ರೀತಿಯಾಗಿ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಸದ್ಯಕ್ಕೆ ಶುದ್ಧೀಕರಣ ಆಗ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಚಾಮುಂಡಿ ಬೆಟ್ಟದಲ್ಲಿ ನಿನ್ನೆ ಆಷಾಢ ಶುಕ್ರವಾರ ಇದ್ರೂ ಕೂಡ ನಿನ್ನೆ ಬೇಗ ಬಾಗಿಲನ್ನು ಹಾಕಲಾಯಿತು ಅಂತ ಕೂಡ ಹೇಳಲಾಗ್ತಾ ಇತ್ತು. ಹಾಗಾಗಿ ಇವತ್ತು ಬೆಳಗ್ಗೆ ಗ್ರಹಣದ ನಂತರ ಹೂವಿನ ಅಲಂಕಾರ ಎಲ್ಲ ಆಗಿದೆ. ಬಹಳ ಚಾಮುಂಡಿ ಬೆಟ್ಟ ಸೊಗಸಾಗಿ ಕಾಣ್ತಾ ಇದೆ. ಚಾಮುಂಡಿ ದೇವಸ್ಥಾನ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಕೂಡ ಬರುವಂಥ ನಿರೀಕ್ಷೆ ಇದೆ. ಈಗಾಗಲೇ ದೇವಸ್ಥಾನದ ಸಿಬ್ಬಂದಿ ಸ್ವಚ್ಛತಾ ಕಾರ್ಯದಲ್ಲಿ ಮುಂದಾಕಿದ್ದಾರೆ. ಈಗ ಮೆಟ್ಟಿಲುಗಳನ್ನು ಅಲ್ಲಿ ಕ್ಲೀನ್ ಮಾಡ್ತಿರೋದನ್ನು ನೋಡ್ತಾ ಇದ್ರು, ಸ್ವಚ್ಛಗೊಳಿಸ್ತಿರೋದನ್ನು. ಸೊ ಈ ಒಂದು ಸ್ವಚ್ಛತಾ ಕಾರ್ಯ ಎಲ್ಲ ನಡೆದ ನಂತರ ಒಂದು ಅಲಂಕಾರವೆಲ್ಲ ಈಗ ಆಲ್ರೆಡಿ ಆಗಿರೋದ್ರಿಂದ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭಕ್ತರು ಕೂಡ ದೇವರ ದರ್ಶನವನ್ನು ಪಡಿಬೋದಾಗಿದೆ. ಇದು ಮೈಸೂರಿನ ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀವಿ. ಈಗ ದಾವಣಗೆರೆಯಲ್ಲಿ ಯಾವ ರೀತಿಯಾಗಿ ನಿನ್ನೆ ಚಂದ್ರಗ್ರಹಣದ ದರ್ಶನ ಆಯಿತು, ಜೊತೆಗೆ ಇವತ್ತು ದೇವಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಪೂಜೆ ಆಗ್ತಿದೆ ಅಂತ ನೋಡೋದಾದ್ರೆ ಈ ರೀತಿ ನಾವು ನೋಡ್ತಾ ಇದ್ದೀವಿ. ಈಗ ಪೂಜೆ ಆಗ್ತಾ ಇದೆ, ಶುದ್ಧೀಕರಣ ಕೆಲಸ ಆಗಿರೋದ್ರಿಂದ ಈಗ ದಾವಣಗೆರೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಆಗ್ತಿದೆ ಅನ್ನೋದು ಈಗಾಗಲೇ ದೇವಾಲಯಗಳು ಆಲ್ಮೋಸ್ಟ್ ಓಪನ್ ಆಗಿದ್ದಾವೆ.
ಅದೇ ರೀತಿಯಾಗಿ ನಮ್ಮ ಪ್ರತಿನಿಧಿ HMP ಕುಮಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. HMP ಕುಮಾರ್, ಈಗ ದಾವಣಗೆರೆಯಲ್ಲಿ ಯಾವ ದೇವಸ್ಥಾನಗಳು ಆಲ್ಮೋಸ್ಟ್ ಈಗ ಓಪನ್ ಆಗಿದ್ದಾವೆ ಮತ್ತು ಭಕ್ತರು ಎಷ್ಟು ಉತ್ಸುಕರಾಗಿದ್ದಾರೆ ಅಂತ ಇವತ್ತು ಒಂದು ವಿಶೇಷವಾದ ಪೂಜೆಗಳನ್ನು ಮಾಡಿಸೋದಿರ್ಬೋದು, ಜೊತೆಗೆ ಗ್ರಹಣ ದೋಷದಿಂದ ಪರಿಹಾರವನ್ನು ಒಂದು ಗಳಿಸಬೇಕು ಅಂತ ಒಂದೆಷ್ಟು ಉತ್ಸಾಹ ಇದೆ ಅಂತ? HMP ಕುಮಾರ್, ನನ್ನ ಧ್ವನಿ ಕೇಳ್ತಾ ಇದ್ರೆ ದಾವಣಗೆರೆಯಲ್ಲಿ ದೇವಸ್ಥಾನಗಳು ಓಪನ್ ಆಗಿದೆಯಾ? ಭಕ್ತರು ಎಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಈಗ ದೇವಸ್ಥಾನಗಳಿಗೆ ಅಂತ? ಸಂಪರ್ಕ ಸಾಧ್ಯವಾಗಿಲ್ಲ. ಈಗ ಬಾಗಲಕೋಟೆಯ ಕೊತ್ತಲೇಶ್ವರ ದೇಗುಲದಲ್ಲಿ ವಿಶೇಷವಾದಂತಹ ಹೋಮ ಕೂಡ ಆಯಿತು. ನಿನ್ನೆ ರಾತ್ರಿ KB ಬಡಾವಣೆಯ ರಾಘವೇಂದ್ರ ಸ್ವಾಮಿ ದೇವಾಲಯದಲ್ಲೂ ಕೂಡ ಹೋಮ ಆಯಿತು. ಹಾಗಾಗಿ ಇವತ್ತು ಬೆಳಗ್ಗೆ ನೀವು ನೋಡ್ತಾ ಇದ್ರೆ ಪೂಜೆಗಳು ಆರಂಭವಾಗಿದೆ. ಆಲ್ಮೋಸ್ಟ್ ದೇವಸ್ಥಾನಗಳು ಓಪನ್ ಆಗಿದೆ. ಅದೇ ರೀತಿಯಾಗಿ ಬೇರೆ ಬೇರೆ ಕಡೆ ಸದ್ಯಕ್ಕೆ ದಾವಣಗೆರೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಇನ್ನು ನಂಜನಗೂಡಿನಲ್ಲೂ ಕೂಡ ಈಗಾಗಲೇ ನಿನ್ನೆ ರಾತ್ರಿ ಕಪಿಲಾ ನದಿಯಲ್ಲಿ ಮಿಂದೆದ್ದು ಭಕ್ತರು ಪೂಜೆಯನ್ನು ಸಲ್ಲಿಸಿದರು. ಇನ್ನು ಶಿವಮೊಗ್ಗದಲ್ಲೂ ಕೂಡ ಚಂದ್ರಗ್ರಹಣದ ಪ್ರಯುಕ್ತ ದೇವಸ್ಥಾನಗಳು ಈಗಾಗಲೇ ಓಪನ್ ಆಗ್ತಾ ಇದ್ದಾವೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬರ್ತಿದ್ದಾರೆ. ಜೊತೆಗೆ ಗ್ರಹಣದ ಒಂದು ದೋಷ ಅಂತೇನಿರುತ್ತೆ, ಆ ಒಂದು ನಂಬಿಕೆ ಅವ್ರಿಗಿರುತ್ತೆ, ಗ್ರಹಣದ ದೋಷ ಅಂಟ್ಕೊಂಡಿರುತ್ತೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇವಸ್ಥಾನದಲ್ಲಿ ಪೂಜೆಗಳು ಆರಂಭವಾಗಿದೆ. ಈಗ ನಾಗರಾಜ್ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಶಿವಮೊಗ್ಗದಲ್ಲಿ ಭಕ್ತರು ಈಗ ದೇವಸ್ಥಾನದ ಆಗಮಿಸ್ತಾ ಇದ್ದಾರೆ. ದೇವಸ್ಥಾನಗಳಲ್ಲಿ ಓಪನ್ ಆಗಿದ್ದಾವ ಈಗ? ಅವಿನಾಶ್, ಏನು ನಿನ್ನೆ ರಾತ್ರಿ ಆರಂಭವಾದಂಥ ಏನು ಕೇತುಗ್ರಸ್ತ ಚಂದ್ರಗ್ರಹಣ ಏನಿದೆ, ಇದರ ದೋಷ ಪರಿಹಾರದ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಜನ ದೇವಸ್ಥಾನಗಳಿಗೆ ಏನು ಜನರು ಬರ್ತಾ ಇದ್ದಾರೆ, ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಶಿವಮೊಗ್ಗದ ಪ್ರಮುಖ ಎಲ್ಲ ದೇವಸ್ಥಾನಗಳು ಈಗಾಗಲೇ ಬೆಳಗಿನ ಜಾವವೇ ಏನು ಬಾಗಿಲನ್ನು ತೆರೆದು ವಿಶೇಷವಾದ ಪೂಜೆಗಳಲ್ಲಿ ತೊಡಗಿದ್ದಾರೆ. ಏನು ದೇವಸ್ಥಾನವನ್ನು ಶುದ್ಧೀಕರಣಗೊಳಿಸುವಂಥ ಒಂದು ಕೆಲಸದಲ್ಲಿ ಅರ್ಚಕರು ಈಗಾಗಲೇ ಕೆಲಸದಲ್ಲಿ ನಿರತರಾಗಿದ್ದಾರೆ. ಜೊತೆಗೆ ಏನು ನಿನ್ನೆ ರಾತ್ರಿ ಸಹ ಸಾಕಷ್ಟು ದೇವಾಲಯಗಳಲ್ಲಿ ವಿಶೇಷ ಹೋಮ ಹವನಗಳನ್ನು ಮಾಡಲಾಗಿದೆ. ನಾವೀಗ ಶಿವಮೊಗ್ಗದ ರವೀಂದ್ರನಗರ ಗಣಪತಿ ದೇವಸ್ಥಾನದಲ್ಲಿ ಇರುವಂತದ್ದು. ಈ ದೇವಸ್ಥಾನದಲ್ಲಿ ರಾತ್ರಿ ಏನು ಸುಮಾರು ಚಂದ್ರಗ್ರಹಣ ಏನು ಆರಂಭವಾಯಿತು, ಆ ಹಿನ್ನೆಲೆಯಲ್ಲಿ ನವಗ್ರಹ ಪೂಜೆ ಆಗಿರ್ಬೋದು ಮತ್ತೆ ಗ್ರಹಣ ದೋಷ ಮುಕ್ತ ಹೋಮ, ಈ ಎಲ್ಲ ಪೂಜೆಗಳನ್ನ ಕಂಕರೆಗಳನ್ನ ಮುಗಿಸಲಾಗಿದೆ. ಜೊತೆಗೆ ಶಿವಮೊಗ್ಗ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಕೋಟೆ ಚೌಡೇಶ್ವರಿ ದೇವಸ್ಥಾನ ಆಗಿರ್ಬೋದು, ಸುಬ್ರಹ್ಮಣ್ಯ ದೇವಸ್ಥಾನ ಆಗಿರ್ಬೋದು, ಎಲ್ಲಾ ದೇವಸ್ಥಾನಗಳಲ್ಲೂ ಈಗಾಗಲೇ ಏನು ವಿಶೇಷವಾದ ಒಂದು ಪೂಜೆ ಆರಂಭವಾಗಿದೆ. ಈಗಾಗಲೇ ನಾವು ನೋಡ್ತಾ ಇರಬಹುದು, ಭಕ್ತರು ಸಹ ಏನು ರಾತ್ರಿ ಕೈಗೊಂಡಂತಹ ಹೋಮ ಹವನಗಳಲ್ಲಿ ಏನು ವಿಶೇಷ ಪೂಜೆಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಸಾದಗಳನ್ನು ಸ್ವೀಕರಿಸಲು ಸಹ ದೇವಸ್ಥಾನಕ್ಕೆ ಆಗಮಿಸಿರುವಂತಹ ಒಂದು ದೃಶ್ಯವನ್ನು ನೋಡಿರಬಹುದು. ಒಟ್ಟಿನಲ್ಲಿ ನಮ್ಮ ಜೊತೆ ದೇವಸ್ಥಾನದ ಅರ್ಚಕರು ಇದ್ದಾರೆ. ಅವರು ಏನೆಲ್ಲ ಪೂಜೆಗಳನ್ನು ನಡೆದಿವೆ ಎಂಬ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ನೀಡುತ್ತಾರೆ. ಸರ್, ಏನೆಲ್ಲ ಒಂದು ಪೂಜೆಗಳು ಈ ಗ್ರಹಣ ದೋಷದ ಹಿನ್ನೆಲೆಯಲ್ಲಿ ನಡೆಯಿತು ಸರ್? ಪ್ರಸನ್ನ ಮಹಾಗಣಪತಯೇ ನಮಃ. 27/7/2018 ಕೇತುಗ್ರಸ್ತ ಚಂದ್ರಗ್ರಹಣ ಭಾರತಕ್ಕೆ ಗೋಚರ ಇರುವುದರಿಂದ ಕೆಲವೊಂದು ನಕ್ಷತ್ರಕ್ಕೆ ದುಷ್ಟ ಅರಿಷ್ಟಗಳು ಇರುವುದರಿಂದ ಗ್ರಹಣ ಶಾಂತಿ, ಹಾಗೆ ಗ್ರಹಣ ಕಾಲದಲ್ಲಿ ಏನು ರಾತ್ರಿ 11:54 ಸರಿಯಾಗಿ ಗ್ರಹಣ ಸ್ಪರ್ಶಕಾಲ, ಹಾಗೆಯೇ 3:49 ಗ್ರಹಣ ಮೋಕ್ಷಕಾಲ. ಈ ಕಾಲದಲ್ಲಿ ಯಾರು ದಾನ ಹಾಗೆ ಜಪ ಹೋಮ ಇವನ್ನ ಭಕ್ತಾದಿಗಳು ಪ್ರಸನ್ನ ಮಹಾಗಣಪತಿಯ ಸನ್ನಿಧಾನಕ್ಕೆ ಬಂದು ಅವರವರಿಗೆ ಬಂದಿರತಕ್ಕಂತಹ ದೋಷಗಳನ್ನು ಪರಿಹಾರಕ್ಕೋಸ್ಕರವಾಗಿ ಯಜ್ಞೇಶ್ವರನ ಮೂಲಕವಾಗಿ ಹವಿರ್ಭಾಗವನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಇಲ್ಲಿಯ ಅರ್ಚಕರು ಆಪ ರಾಮ್ ಭಟ್ರವರು ಹೋಮವನ್ನು ಗ್ರಹಣ ಶಾಂತಿಯನ್ನು ನೆರವೇರಿಸಿದ್ದಾರೆ. ಭಕ್ತಾದಿಗಳು ಇದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅಂತ ಅರ್ಚಕರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ವಿಶೇಷವಾಗಿ ಗ್ರಹಣ ದೋಷ ಇರುವಂತ ಏನು ಕೆಲವೊಂದು ನಕ್ಷತ್ರಗಳಿಗೆ ಗ್ರಹಣ ದೋಷ ಇದೆ, ಆ ಜನರು ಏನು ಆಗಮಿಸಿ ಇಲ್ಲಿ ಧಾನ್ಯ ದವಸ ಧಾನ್ಯಗಳನ್ನ ಏನು ನೀಡುವಂತ ಒಂದು ಪ್ರಕ್ರಿಯೆ ಸಹ ಕೈಗೊಂಡಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ನಾಗರಾಜ್.
ಏನು ನಿನ್ನೆ ಚಂದ್ರಗ್ರಹಣ ಏನಾಯಿತು, ಅದಕ್ಕಿಂತ ಒಂದು ಸೆಲ್ಫಿಯನ್ನು ತೆಗೆದುಕೊಳ್ಬೋದು, ನಮಗೆ ಕಳಿಸ್ಬೋದು ಅಂತ ಕೂಡ ಹೇಳಿದ್ವಿ. ಸೆಲ್ಫಿ ವಿತ್ ರಕ್ತಚಂದ್ರ ಅಂತ. ಸೊ ಒಂದಷ್ಟು ಜನ ಕಳಿಸಿದ್ದಾರೆ. ಬನ್ನಿ ಈಗ ಫಸ್ಟ್ ಒಂದೆರಡು ಫೋಟೋಗಳನ್ನು ತೋರಿಸ್ತೀವಿ. ಸೆಲ್ಫಿ ವಿತ್ ರಕ್ತಚಂದ್ರದಲ್ಲಿ ಪ್ರೀತಮನ್ ಅವರು ಮಂಗಳೂರಿನಿಂದ ಈ ಫೋಟೋನ ಕಳಿಸಿದ್ದಾರೆ. ನಿನ್ನೆ ರಾತ್ರಿವರೆಗೆ ಕಾದುಕೊಳ್ತು ಈ ಒಂದು ಚಂದ್ರಗ್ರಹಣ ನೋಡಬೇಕು ಅಂತ ಪ್ರೀತಮ್ ಮಂಗಳೂರಿನಿಂದ ಈ ಫೋಟೋನ ಕಳಿಸಿದ್ದಾರೆ. ಸೆಲ್ಫಿ ವಿತ್ ರಕ್ತಚಂದ್ರ ನಿಮ್ಮ ಫೋಟೋಗಳನ್ನು ಕೂಡ ಕಳಿಸ್ಬೋದು ಅಂತ ನಾವು ನಿನ್ನೆ ಅನೌನ್ಸ್ ಮಾಡಿದ್ವಿ. ನಮ್ಮ ನಂಬರ್ನ ಕೂಡ ಡಿಸ್ಪ್ಲೇ ಮಾಡಿದ್ವಿ, ಈ ನಂಬರ್ಗೆ ಕಳಿಸಿ ಅಂತ. ಪ್ರೀತಮ್ ಅವರು ಮಂಗಳೂರಿನಿಂದ ಈ ಫೋಟೋನ ಕಳಿಸಿದ್ದಾರೆ. ಇನ್ನು ಕಾರ್ತಿಕ್ ನಮಗೆ ಈ ಫೋಟೋನ ಕಳಿಸಿದ್ದಾರೆ ಕುಂದಾಪುರದ ಕೋಟಾದಿಂದ. ಅವರು ಕೂಡ ನಿನ್ನೆ ರಾತ್ರಿ ಕ್ಯಾಮ್ರಾ ಹಿಡಿದು, ನೀವು ನೋಡ್ತಾ ಇದ್ರೆ DSLR ಕ್ಯಾಮ್ರಾ ಕೂಡ ಇದೆ ಅನ್ಸುತ್ತೆ ಅವ್ರ ಹತ್ರ. ಸೊ ಅವರು ಕೂಡ ನಿನ್ನೆ ರಾತ್ರಿ ಚಂದ್ರಗ್ರಹಣದ ಒಂದು ಫೋಟೋನ ನಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ ಕಳಿಸಿದ್ರು. ಸೊ ಕಾರ್ತಿಕ್, ಥ್ಯಾಂಕ್ ಯು ಕಳಿಸೋದಕ್ಕೆ. ಕೋಟಾದ ಕುಂದಾಪುರದ ಯುವಕ ಕಾರ್ತಿಕ್ ಈ ಫೋಟೋನ ನಮಗೆ ಕಳಿಸಿದ್ದಾರೆ.